ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 10 ಹೆಸಳು ಕರಿಬೇವು, ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, 8 ಕಾಳುಮೆಣಸು, ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, 10 ಕೆಂಪು ಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆಕಾಯಿ ಬೀಜ. ನಾನು 150 ಗ್ರಾಮ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಈ ಲೋಟ ಪಾವಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ ಫುಲ್ ತೊಗೊಂಡಿದ್ದೀನಿ. ಒಂದು ಬಾಣಲಿ ಇಟ್ಟು ಮೊದಲು ನಾವು ಕಡಲೆಕಾಯಿನ ಹಾಕ್ಕೊಂಡು ಹಸಿದನ್ನ ಚೆನ್ನಾಗಿ ಹುರ್ಕೊಬೇಕು. ಒಂದು 10 ನಿಮಿಷ ಬೇಕು ಹುರಿಯೋದಕ್ಕೆ. ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈ ರೀತಿ ಆಗಿರಬೇಕು. ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡಾದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಸೀಯಿಸ್ಬಿಟ್ರೆ ಚಟ್ನಿ ಚೆನ್ನಾಗಿ ಬರೋದಿಲ್ಲ. ಕರೆಕ್ಟ್ ಹದವಾಗಿ ಹುರ್ಕೊಬೇಕು. ಸೊ ನಾನು ಅದನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಸೈಡ್ಗೆ, ಸ್ವಲ್ಪ ಕೂಲ್ ಆಗಲಿ ಅಂತ. ಅದೇ ಬಾಣಲಿಗೆ ನಾನು ಕೆಂಪು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ರುಚಿ ಎನ್ಹ್ಯಾನ್ಸ್ ಆಗೋದಕ್ಕೋಸ್ಕರ. ಈ ಥರ ಒಂದು ಚಿಕ್ಕ ಚಿಕ್ಕ ವ್ಯತ್ಯಾಸನೇ ಚಟ್ನಿ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಎಲ್ಲ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ. ಇವತ್ತು ಚಟ್ನಿ ಮಾಡ್ತಾ ಇರೋದು ನಮ್ಮಮ್ಮ. ಸೊ ಈಗ ಕಡಲೆಕಾಯಿ ಬೀಜಗೆ ಸ್ಕಿನ್ನೆಲ್ಲ ಅದು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಸೊ ಮೊದಲು ಎಲ್ಲ ಕೇರ್ತಾ ಇದ್ವಿ ಅಲ್ವಾ, ಮೊರದಲ್ಲಿ ಹಾಕ್ಕೊಂಡು. ಇದು ಬೆಸ್ಟ್. ಈ ಥರ ಜಾಲರಿ ಇರುತ್ತಲ್ವ, ಯೂಶ್ವಲಿ ಸಂಡಿಗೆ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾ ಇರ್ತೀವಿ. ಅದರಲ್ಲಿ ಇದನ್ನ ಹಾಕ್ಬಿಟ್ಟು ಈ ಥರ ಹಿಂಗೆ ಮಾಡಿದ್ರೆ ಅದು ಮೇಲ್ಗಡೆ ಏನು ಪದರ ಇರುತ್ತೆ ಅದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಇದು ಸಖತ್ ಈಸಿ ಆ್ಯಕ್ಚುಲಿ. ನನಗಂತೂ ಲೈಫ್ ಸೇವರ್ ಅಂತ ಅನ್ಬೋದು. ಸೊ ಅದನ್ನೆಲ್ಲ ತೊಗೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸೊ ಕೆಲವೊಂದು ಕಡಲೆಕಾಯಿ ಬೀಜದೆಲ್ಲ ಹಾಗೆ ಸಿಪ್ಪೆ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರೋಂಥ ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಹುಣಸೆಹಣ್ಣು, ಕಲ್ಲುಪ್ಪು, ಮೆಣಸು, ಬೆಳ್ಳುಳ್ಳಿ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಟೇಸ್ಟ್ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ. ಕೊತ್ತಂಬರಿ, ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದ್ರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ನಾನು ಅರ್ಧ ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ತಿಕ್ ಅನ್ನಿಸ್ತಿದೆ. ಸೊ ಮತ್ತೆ ಅರ್ಧ ಲೋಟ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಸೊ ನಿಮಗಿನ್ನೂ ತೆಳುಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರನ್ನ ನೀವು ಸೇರಿಸ್ಕೊಬೋದು. ನಮ್ಮನೇಲಿ ದೋಸೆಗೆ ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಹಾಗಾಗಿ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಈ ಚಟ್ನಿ ನಾನು ಏನು ತೊಗೊಂಡಿದ್ದೀನೋ ಅದು ಬಂದು ಒಂದು 5 ರಿಂದ 6 ಜನಕ್ಕಾಗುತ್ತೆ ಚಟ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.